ಬಳ್ಳಾರಿ ಘಟನೆದು ಇನ್ನು ಒಂದು ಅಪ್ಡೇಟ್, ಅದು ಮುಗಿಸ್ಕೊಂಡು ಬೇರೆ ಸುದ್ದಿಗಳಿಗೆ ಹೋಗೋಣ. ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಇವತ್ತು ಬಳ್ಳಾರಿಗೆ ಹೋಗಿದ್ದರು. ಉಪಮುಖ್ಯಮಂತ್ರಿಯಾಗಿ ಅನ್ನುವುದಕ್ಕಿಂತ KPCC ಅಧ್ಯಕ್ಷರಾಗಿ ಹೋಗಿದ್ದರು. ಯಾಕಂದರೆ ಪಕ್ಷದ ಕಾರ್ಯಕರ್ತ ಒಬ್ಬನ ಪ್ರಾಣ ಹೋಗಿದೆ, ರಾಜಶೇಖರ. ಆತನಿಗೆ ಚೀಲದಲ್ಲಿ ತುಂಬ್ಕೊಂಡು ಹೋಗಿ 25 ಲಕ್ಷ ರೂಪಾಯಿಗಳನ್ನು ಜಮೀರ್ ಅಹಮ್ಮದ್ ಖಾನ್ ಅವರು ಕೊಟ್ಟಿದ್ದಾರೆ. ಏನು ಕೊಟ್ಟರು ಪ್ರಾಣ ವಾಪಸ್ ಬರೋದಿಲ್ಲ. ಇವತ್ತು ಹೋದರು, ಅವರ ಮನೆಗೆ ಸಾಂತ್ವನ ಹೇಳಿದ್ರು. ಜೊತೆಗೆ ಜಮೀರ್ ಅಹಮ್ಮದ್ ಖಾನ್ ಇದ್ದಾರೆ, ನಾಗೇಂದ್ರ ಇದ್ದಾರೆ, ಆ ಕಡೆ ಭರತ್ ರೆಡ್ಡಿ ಇದ್ದಾರೆ. ರಾಜಶೇಖರನ್ ತಮ್ಮ ಆತ. ಇದಾದ ಮೇಲೆ ಮನೆಗೆ ಬಂದಿದ್ದು, ರಾಜಶೇಖರ್ ಮನೆಗೆ ಬಂದಿದ್ದು. ಇದೊಂದು ಮಾಡಿಕೊಡಿ ಸರ್, ನೀವು ಪುಣ್ಯ ಬರ್ತಿದ್ದು ಸರ್ ನಿಮಗೆ. ಪ್ಲೀಸ್ ಸರ್ ನನಗೆ ಇಬ್ರು ಗಂಡು ಮಕ್ಕಳು, ಇಬ್ರು ಹೆಣ್ಮಕ್ಳು ಸರ್. ಇವಾಗ ಆತ ದೊಡ್ಡ ಆತ ಸರ್. ಇದಾಗಿದೆ ಯಾರ್ಯಾರ್ದು ಉರುವಣಿಗೆಗೆ ಮೆರವಣಿಗೆಗೆ ಒಂದು ಬಡವ್ರ ಮನೆ ಹುಡುಗನ ಪ್ರಾಣ ಹೋಗ್ಬಿಡ್ತು ನೋಡ್ರಿ. ಇವ್ರ ಕಡೆಯವ್ರು ಗುಂಡು ಹೊಡೆದು ಅವ್ರ ಕಡೆಯವ್ರು ಸಾಯೋದು, ಅವ್ರ ಕಡೆಯವ್ರು ಗುಂಡು ಹೊಡೆದು ಇವ್ರ ಕಡೆಯವ್ರು ಸಾಯೋದು ಅರ್ಥನಾರು ಆಗತ್ತಿದು. ಇವ್ರ ಕಡೆಯವ್ರ ಗುಂಡಿಗೆ ಇವ್ರ ಕಡೆಯವರೇ ಸಾಯೋದಂತೆ. ಇದನ್ನು ಒನ್ಸ್ ಅಗೇನ್ ಟ್ರೀಟಿಂಗ್ ದ ಸಿಂಪ್ಟಮ್ಸ್. ಇದು ರಾಜಶೇಖರನ್ಗೆ ಆತನ ಕುಟುಂಬದವ್ರಿಗೆ ಏನೋ ಮಾಡಿಕೊಡ್ತೀವಿ ಅಂತ. ಇಂಥ ಘಟನೆಗಳನ್ನು ಶಾಶ್ವತವಾಗಿ ತಡೆಯುವ ಉದ್ದೇಶ ಇದ್ದರೆ ಈ ಪ್ರೈವೇಟ್ ಗನ್ಮ್ಯಾನ್ ಸಿಸ್ಟಮ್ ಏನು ಅನ್ನೋದು ತಿಳ್ಕೊಬೇಕು ಫಸ್ಟು. ಏನಿದು ಪ್ರೈವೇಟ್ ಗನ್ಮ್ಯಾನ್ ಸಿಸ್ಟಮ್ಮು? ಪಂಜಾಬ್ನವರಂತೆ, ಹರಿಯಾಣದವರಂತೆ, ಉತ್ತರ ಪ್ರದೇಶದವರು, ಬಿಹಾರದವರು ಹಟ್ಟ ಜನ ಗನ್ಗಳನ್ನು ಇಟ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಓಡಾಡೋದಂತೆ. ಅಂಥ ಒಬ್ಬ ಹೊಡೆದ ಗುಂಡಿಗೆ ರಾಜಶೇಖರ್ ಸತ್ತೋದ. ಅಲ್ರಿ, ಒಂದು ವೆಪನ್ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಯಾವ ಸೀಮೆ ಗನ್ಮ್ಯಾನ್ಗಳಿವರು? ಒಂದು ವೆಪನ್ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಗನ್ಮ್ಯಾನ್ಗಳಿಗೆ ವೆಪನ್ಗಳು ಅನ್ನೋದು ದೇ ಆರ್ ದೇರ್ ಎಕ್ಸ್ಟೆಂಡೆಡ್ ಆರ್ಮ್ಸ್. ದೇಹದ ಒಂದು ಅಂಗ ಆದಂಗೆ ಆಗಿಬಿಟ್ಟಿರ್ತವೆ. ಟ್ರಿಗರ್ ಸುಮ್ಮನೆ ಅದನ್ನು ಬಿಡುತ್ತಾ. ಅದು ವಿಚಿತ್ರ ಅನ್ಸುತ್ತಪ್ಪ ಈ ಘಟನೆ ನೋಡಿದ್ರೆ ನನಗೆ. ಇವ್ರಿಗೆಲ್ಲ ಗನ್ಮ್ಯಾನ್ ಅನ್ಬೇಕಾ? ಜನಾರ್ದನ್ ರೆಡ್ಡಿ ಮನೆ ಕಡೆ ಆತ ಫೈರಿಂಗ್ ಮಾಡೋದು ನೋಡಿ. ಇಲ್ಲಿ ಇವು ನೋಡದಿದ್ದೇ ಗುಂಡದು ರಾಜಶೇಖರ್ಗೆ ಬಿದ್ದಿದ್ದು. ಅಧಿಕಾರಿಗಳದೊಂದು ಸಭೆ ಮಾಡಿದ್ರು DK ಶಿವಕುಮಾರ್ ಅವರು. DC ನಾಗೇಂದ್ರ, SP ರಂಜಿತ್ ಕುಮಾರ್, IG ವರ್ತಿಕಾ ಕಟಿಯಾರ್, ಪಾಲಿಕೆ ಆಯುಕ್ತ ಮಂಜುನಾಥ್, ಪಾಲಿಕೆ CEO ಮೊಹಮ್ಮದ್ ಹ್ಯಾರಿಸ್ ಸೇರಿದಂತೆ ಅನೇಕ ಅಧಿಕಾರಿಗಳಿದ್ರು. ಈ ಮೀಟಿಂಗ್ನಲ್ಲಿ ಭರತ್ ರೆಡ್ಡಿ ಅವ್ರನ್ನೆಲ್ಲ ಕೂಡಿಸ್ಕೊಂಡಿದ್ರ ಅಂತ ಚೆಕ್ ಮಾಡಿದಿಲ್ಲ. ಅವ್ರನ್ನೆಲ್ಲ ಹೊರಗಿಟ್ಟೆ ಮೀಟಿಂಗ್ ಮಾಡಿದ್ದಾರೆ. ಅದೊಂದು ಒಳ್ಳೆಯದು. ಇಲ್ಲದೇ ಇದ್ರೆ ಅಧಿಕಾರಿಗಳ ಮೊರಾಲ್ ಏನಾಗಬೇಕು. ಅದಾದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರು. ಒಂದೇ ಸಲ ಪೋಸ್ಟ್ ಮಾರ್ಟಮ್ ಆಗಿದ್ದು ಅಂದರು. ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ಇತ್ತು. ಕುಮಾರಸ್ವಾಮಿ ಅವರಿಗೆ ಜನಾರ್ದನ್ ರೆಡ್ಡಿ ಅವರಿಗೆಲ್ಲ ಸಂಬಂಧ ಹೆಂಗಿತ್ತು ಅನ್ನೋದು ನಮಗೆ ಗೊತ್ತಿಲ್ವಾ ಅಂತೆಲ್ಲ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಈ ಬಳ್ಳಾರಿ ನಡೆದಂಥ ಘಟನೆ ಇದು ಭಾಳ ನನ್ನ ಮನಸ್ಸಿಗೆ ಭಾಳ ನೋವನ್ನು ಉಂಟು ಮಾಡಿದೆ. ಗುಪ್ತವಾಗಿ ಅಧಿಕಾರಿಗಳ ಹತ್ರ ಮತ್ತು ಸಾರ್ವಜನಿಕರ ಹತ್ರ ಏನೇನು ನಡೀತು ಅಂತ ಹೇಳಿ ವಿಚಾರವನ್ನು ತಿಳಿದಿದ್ದೇವೆ. ಸತ್ಯ ಯಾರೂ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮುಚ್ಚಿದ್ವಾಗೆ ಈ ಬ್ಯಾನರು ಕಟ್ಟಿದ್ದಾರೆ. ಯಾರ ಮನೇಲೂ ಯಾರು ಬ್ಯಾನರ್ ಕಟ್ಟಿಲ್ಲ. ಸಾರ್ವಜನಿಕರ ಸ್ಥಳಗಳಲ್ಲಿ ಕಟ್ಟಿದ್ದಾರೆ. ಇಲ್ಲ ಯಾರಿಗಾರು ಸಮಾಧಾನ ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಅವ್ರನ್ನ ಗೆಲ್ಲಿಸ್ಬಿಟ್ಟಿದ್ದಾರೆ, ನೀವು ತೆಗೆದುಬಿಡಿ ಅಂತ ಹೇಳಿದ್ರೆ ಖಂಡಿತ ಅವ್ರು ತೆಗಿತಾ ಇದ್ದಾರೆ. ಅವರೇ ಕೈ ಹಾಕ್ಬಿಟ್ಟು ಅವರ ಮುಖಂಡತ್ವದಲ್ಲೇ ಇದು ಅರ್ದಿದ್ದಾರೆ. ಸರಿನೋ ಇಲ್ಲೋ ಅಂತೇಳಿ ನೀವೇ ಇದನ್ನು ತೀರ್ಮಾನ ಮಾಡಬೇಕು. ಇದನ್ನು ನಾನು ತೀರ್ಮಾನ ಮಾಡೋದಿಲ್ಲ. ನನಗೆ ಅವಶ್ಯಕತೆಯೂ ಈ ಸಂದರ್ಭದಲ್ಲಿ ಇಲ್ಲ. ನಾನು ಇಲ್ಲಿ ಯಾರನ್ನೋ ಬಗ್ಗೆ ಇಲ್ಲಿ ಅವೇಳನಕಾರಿಯಾಗಿ ಹೇಳಿ ಯಾರನ್ನೂ ಇಲ್ಲಿ ದೂಷಣೆ ಮಾಡೋಕ್ಕೆ ಇಲ್ಲಿ ಬಂದಿಲ್ಲ. ಇದು ಕಾನೂನು ಕ್ರಮ ಕೈಗೊಳ್ತದೆ. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಅವ್ರಿಗೆ ಅವ್ರ ಗನ್ಮೆನ್ ಯಾರು ಕೂಡ ಪಾಪ ಅವರು ಕಂಪ್ಲೇಂಟ್ ಕೊಡೋಕ್ಕೆ ಶಕ್ತಿ ಇಲ್ಲ ಅಂದರೆ ನಮ್ಮ ಇವರು ಜನಾರ್ದನ್ ರೆಡ್ಡಿ ಅವ್ರಿಗಾಗಲಿ ಯಾರಿಗಾರಲ್ಲಿ ತೊಂದರೆ ಆಯಿತು ಅಂತಂದರೆ
ಆ ಗನ್ಮೆನ್ಗಳು ಕಂಪ್ಲೇಂಟ್ ಕೊಡೋಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಅವ್ರ ರಕ್ಷಣೆ ಮಾಡೋಕ್ಕೆ ಇರೋಂಥ ಜನ ಅವರು ಕೂಡ ಏನಾದ್ರು ಒಂದು ಕಂಪ್ಲೇಂಟ್ ಕೂಡ ಸರ್ಕಾರದ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲ ಸರ್ ಯಾವುದೂ ಬಂದಿಲ್ಲ ಅಂತ ಹೇಳಿದ್ರು. ಯಾವುದೋ ಒಂದೇನೋ ನನಗೆ ಭಯ ಇದೆ. ಯಾಕೆಂದರೆ ಪಾಪ ಝೆಡ್ ಕ್ಯಾಟಗರಿ ಕೇಳ್ತಾ ಇದ್ರು ಕೆಲವರು. ಝೆಡ್ ಕ್ಯಾಟಗರಿ ಕೊಡಬೇಕಾದವರು ಯಾರು ಅಂತ ನನಗೂ ಗೊತ್ತಿಲ್ಲ. ನನಗೆ ಈಗ ತಿಳ್ಕೊಂಡೆ ನಾನು. ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ತಗೊಳ್ಳಿ, ಯಾರು ತಮ್ಮದೇನು ಅಭ್ಯಂತರ ಇಲ್ಲ. ಇದು ಆಗಬಾರ್ದಾಗಿತ್ತು. ಅವ್ರಿಗೇನು ಬುದ್ಧಿವಾದ ಹೇಳಬೇಕು ಖಂಡಿತ ಹೇಳಿದ್ದೇನೆ, ಮುಂದಕ್ಕೂ ಹೇಳ್ತೇನೆ ನಾನು. ಸೊ BJPಯವರು ಕೂಡ ಅದು ಅವ್ರಿಗೆ ಬಿಟ್ಟಿದ್ದದು. ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರ ಭಾಳ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ. ಅವರು ಪಾಪ ಬಂದು ಅವರು ಅಲ್ಲಿಂದ ಎಲ್ಲ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರು ಇಲ್ಲಿಗೆ ಬಂದಿರಲ್ಲ, ಪಾಪ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2 ಪೋಸ್ಟ್ ಮಾರ್ಟಮ್ಮು ಮಾಡಿದ್ರು ಅಂತ. ಅದು ಹೆಂಗೆ, ಅದು ಯಾರು ಅವ್ರಿಗೆ ರಿಸರ್ಚು ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿದೆ, DHO ಕೇಳಿದೆ, ಒಂದೇ ಒಂದು ಅರ್ಜಿ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ. 6 ಗಂಟೆಯಿಂದ 8 ಗಂಟೆ ಬೆಳಗಿನ ಜಾವ ಪೋಸ್ಟ್ ಮಾರ್ಟಮ್ ಮಾಡಿ ಏನೇನು ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ಲೆಕ್ಕದಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಈ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೋ ಒಬ್ಬ ಕೇಂದ್ರ ಸಚಿವರಾಗಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಈ ಸರ್ಕಾರದ ಮೇಲೆ ಏನಾರು ಮಾಡಿ ಮಾಡಿದಂಥ ತಪ್ಪು, ಬ್ಯಾನರ್ ಹೊರಿಸೋಕ್ಕೆ ಪ್ರಯತ್ನ ಮಾಡಿದ ತಪ್ಪು ಅನ್ನೋದನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಬಂದು ಸ್ಟೇಟ್ಮೆಂಟ್ ಪಾಪ ತಪ್ಪಾಡಲಿ, ತಪ್ಪೇನಿಲ್ಲ. ಒಬ್ರು ಏನೇ ಎಷ್ಟು ಲವಲವಿಕೆ ಇದ್ರು, ಎಷ್ಟು ಯಾವ ರೀತಿ ನಡೀತು, ಶ್ರೀರಾಮುಲುಗೂ ಜನಾರ್ದನ ರೆಡ್ಡಿಗೂ ಏನು ನಡೀತು, ಕುಮಾರಸ್ವಾಮಿಗೂ ಜನಾರ್ದನ ರೆಡ್ಡಿಗೂ ಏನಿತ್ತು, ನಮಗೂ ಶ್ರೀರಾಮುಲುಗೂ ಏನು ನಡೀತು, ನಮಗೂ ಕುಮಾರಸ್ವಾಮಿಗೆ ಏನು ನಡೀತು, ಅದೆಲ್ಲ ಒಂದು ಕಡೆ ಸೈಡ್ ಇಡೋಣ. ರಾಜಕೀಯದ ಕೆಲವು ಚಟ ಇರ್ತದಲ್ಲ, ಏನಾದ್ರು ಒಂದು ಮಿಸ್ಗೈಡ್ ಮಾಡೋಂಥದ್ದು ಒಂದು ಚಟ, ಸುಳ್ಳು ಹೇಳೋದು ಒಂದು ಚಟ, ಬರೀ ಪ್ರೆಸ್ ಮಾಡೋದೇ ಒಂದು ಚಟ ಕೆಲವರು ಇರ್ತದೆ. ಕರೆಕ್ಟ್, ರಾಜಕೀಯವಾಗಿ ಏನಾದ್ರು ಮಾತಾಡ್ಕೊಳ್ಳಿ. ಬಟ್ ಕಳಕಳಿ ಅಂತಿರೋದು ಬಳ್ಳಾರಿ ಏನಾಗುತ್ತೆ, ಬಳ್ಳಾರಿಯ ಕಾರಣದಿಂದಾಗಿ ಕರ್ನಾಟಕದ ಇಮೇಜ್ ಏನಾಗುತ್ತೆ ಅನ್ನೋದು. BJP ಅವರು ಅಧಿಕಾರದಲ್ಲಿದ್ದಾಗ ಒಂದು ರೀತಿಯದ್ದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಇನ್ನೊಂದು ರೀತಿಯದ್ದು. ಇದೇ ನಡ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ನಾನು ಎಕ್ಸಾಜರೇಷನ್ ಏನು ಹೇಳಲಿಲ್ಲ. ನೆನ್ನೆ ಒಂದು ಮಾತು ಹೇಳಿದೆ ನಾನು. ಈ ಬಳ್ಳಾರಿ ಫೈರಿಂಗ್ನ ದೃಶ್ಯಗಳಿದಾವಲ್ಲ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳ್ಕೋತಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.